ಹಾಯ್ ಎಲ್ರಿಗೂ ನಮಸ್ಕಾರ. ದ್ವೇಷದ ಧಗೆಗೆ ಪ್ರೀತಿಯ ಹೂಕುಳಿ ಭಾಗ 3. ರಾತ್ರಿ 10 ಗಂಟೆಯ ಸಮಯ. ಶಿವಂ ತನ್ನ ಲ್ಯಾಪ್ಟಾಪ್ನಲ್ಲಿ ಕಂಪನಿ ವ್ಯವಹಾರದ ಬಗ್ಗೆ ಪರಿಶೀಲಿಸುತ್ತಿದ್ದ. ಆಗಲೇ ಅವನ ರೂಮಿನ ಬಾಗಿಲನ್ನು ಯಾರೋ ಬಡಿದಂತಾಯಿತು. ಕಮೀನ್ ಎಂದ ತನ್ನ ಕೆಲಸವನ್ನು ಮುಂದುವರಿಯುತ್ತಲೇ. ಶಿವಂ, ನಿನ್ನ ಬಳಿ ಸ್ವಲ್ಪ ಮಾತಾಡಬೇಕಿತ್ತು ಎಂದು ಗಂಭೀರವಾಗಿ ರೂಮಿನೊಳಗೆ ಬಂದು ನಿಂತರು ರಾಜೇಂದ್ರರವರು. ತಂದೆಯನ್ನು ತನ್ನ ರೂಮಿನಲ್ಲಿ ನೋಡಿ ಕುರ್ಚಿಯಿಂದ ಎದ್ದು ನಿಂತ ಶಿವಂ. ಇನ್ನು ನನ್ನ ಬಳಿ ಏನನ್ನು ಮಾತನಾಡಲು ಉಳಿಸಿದ್ದೀರಾ ಡ್ಯಾಡ್? ಮೊನ್ನೆ ಮದುವೆ ಮಂಟಪದಲ್ಲೇ ಎಲ್ಲ ಮುಗಿಯಿತಲ್ಲ. ನಾನು ಹೇಗೆಂದು ಗೊತ್ತಿದ್ದು ನೀವು ಅವತ್ತು ನನ್ನ ನಂಬಲಿಲ್ಲ ಎಂದು ಕಿಟಕಿಯ ಕಡೆ ತಿರುಗಿದವನ ಮುಷ್ಟಿ ಬಿಗಿಯಿತು. ಅಂದು ಎಲ್ಲರ ಮುಂದೆ ಆದ ಅವಮಾನ ನೆನೆದು. ನೋಡು ಶಿವಂ, ಮೊದಲಿನಿಂದಲೂ ನಾನೇನಾದ್ರೂ ಒಂದು ಕೆಲಸ ಮಾಡುತ್ತಿದ್ದೇನೆ ಎಂದರೆ ಅದರ ಹಿಂದೆ ಒಂದು ಒಳ್ಳೆಯ ಉದ್ದೇಶ ಇದ್ದೇ ಇರುತ್ತದೆ ಎಂದು ನಿನಗೂ ಗೊತ್ತಿದೆ. ಇದು ಹಾಗೆ ಎಂದುಕೋ. ಸದ್ಯಕ್ಕೆ ನೀನು ನನ್ನ ಬಳಿ ಸಿಟ್ಟಾದರೂ ನಾನೇನು ಮಾಡುವಂತಿಲ್ಲ. ಹಾಗೆಯೇ ನಾನು ನಿನ್ನ ಬಳಿ ಮಾತನಾಡಲು ಬಂದ ವಿಷಯ ಧರಣಿಯ ಬಗ್ಗೆ ಎಂದರು. ಸೊಸೆಯ ಬಗ್ಗೆ ಮಾತನಾಡಲು ಪೀಠಿಕೆ ಹಾಕಿದರು ರಾಜೇಂದ್ರರವರು. ಪಟ್ಟನೆ ತಂದೆ ಕಡೆ ತಿರುಗಿದವನು ಸಿಟ್ಟಿನಿಂದ, ಡ್ಯಾಡ್ ಪ್ಲೀಸ್, ಈಗಾಗಲೇ ಮಾಮ್ನ ಉಪದೇಶ ಕೇಳಿ ಸಾಕಾಗಿದೆ. ಈಗ ನೀವೇ ಶುರು ಮಾಡಿಕೊಳ್ಳಬೇಡಿ. ಅವಳಿಂದ ನನಗೇನೂ ಆಗಬೇಕಾಗಿಲ್ಲ. ನೀವು ತಾಳಿ ಕಟ್ಟು ಕರೆದುಕೊಂಡು ಬಾ ಅಂದಿದ್ರಿ, ಬಂದಿದ್ದೇನೆ ಅಷ್ಟೇ. ಅದಕ್ಕಿಂತ ಜಾಸ್ತಿ ಇನ್ನೇನನ್ನು ಮಾಡುತ್ತೇನೆ ಎಂಬ ಅಪೇಕ್ಷೆ ಇಟ್ಟುಕೊಳ್ಳಬೇಡಿ ಅಷ್ಟೇ ಎಂದು ಕಡ್ಡಿ ಮುರಿದಂತೆ ಮಗನ ತಾಳ್ಮೆ ಇರದ ಮಾತಿಗೆ ಅಸಮಾಧಾನಗೊಂಡ ರಾಜೇಂದ್ರರವರು, ನೋಡು ಶಿವಂ, ನಾನು ಇಲ್ಲಿ ಅವಳ ಬಗ್ಗೆ ನಿನ್ನ ಒಪಿನಿಯನ್ ಕೇಳಲು ಬಂದಿಲ್ಲ. ಇನ್ನು ಮುಂದೆ ಧರಣಿ ನಿನ್ನ ರೂಮಲ್ಲೇ ಇರ್ತಾಳೆ. ಅವಳಿಗೆ ಹೆಲ್ತ್ ಸರಿಯಿಲ್ಲ, ಸೊ ಅವಳು ಇನ್ನು ಮುಂದೆ ನಿನ್ನ ಜವಾಬ್ದಾರಿ ಎಂದರು ಶಿವಂ ಮಾತನಾಡುವ ಮೊದಲೇ. ಸುಲೋಚನಾ, ಧರಣಿಯನ್ನು ಕರೆದುಕೊಂಡು ಬನ್ನಿ ಎಂದರು. ಗಂಡನ ಮಾತಿಗೆ ಕಾಯುತ್ತಿದ್ದವರಂತೆ ಸುಲೋಚನಾ ಹಾಗೂ ಗಂಗಾ ಸೇರಿ ಧರಣಿಯನ್ನು ನಿಧಾನಕ್ಕೆ ಕರೆತಂದು ಶಿವಂನ ಬೆಡ್ ಮೇಲೆ ಮಲಗಿಸಿದರು. ಧರಣಿಯ ಮುಖವನ್ನು ನೋಡಿ ಶಿವಂನ ಗಂಟಲು ಕಟ್ಟಿದಂತಾಯಿತು. ಛೇ ಎಂದು ತನ್ನ ಕೈ ಕೊಡವಿದವನು ಸೀದಾ ತನ್ನ ರೂಮಿನ ಬಾಲ್ಕನಿಯ ಕಡೆ ಹೊರಟ. ಆಗಷ್ಟೇ ಮಾತ್ರೆ ತಿಂದು ನಿದ್ದೆಯ ಮಂಪರಿನಲ್ಲಿದ್ದ ಧರಣಿಗೆ ಗಂಗಾ ಸುಲೋಚನಾ ಬಂದು ಶಿವಂ ರೂಮಿಗೆ ಕರೆತಂದಾಗ ಏನಾಗುತ್ತಿದೆ ಎಂದೇ ತಿಳಿಯಲಿಲ್ಲ. ಅವಳಿಗೆ ತಾನು ಶಿವಂ ರೂಮಿಗೆ ಬಂದಿದ್ದೇನೆ ಎನ್ನುವುದಷ್ಟೇ ಅವಳಿಗೆ ಗೊತ್ತು. ಬೆಡ್ ಮೇಲೆ ಮಲಗಿದ ಸ್ವಲ್ಪ ಹೊತ್ತಿನಲ್ಲೇ ಧರಣಿ ಪೂರ್ತಿಯಾಗಿ ನಿದ್ದೆಗೆ ಶರಣಾದಳು. ತನ್ನ ತಾಯಿಯನ್ನು ಕೊಂದ ಅಪರಾಧ ಹೊತ್ತವನ ರೂಮ್ನಲ್ಲಿ ವಿಶಾಲವಾದ ಹಾಸಿಗೆ ಮೇಲೆ ಇಂದು ಮೈ ಚೆಲ್ಲಿ ಮಲಗಿದ್ದಳು. ಧರಣಿ ನಿದ್ದೆ ಹೋಗಿದ್ದನ್ನು ಖಾತ್ರಿಪಡಿಸಿಕೊಂಡು ಸುಲೋಚನಾ ಉಳಿದವರ ಜೊತೆ ರೂಮಿನಿಂದ ಆಚೆ ನಡೆದರು. ಆದರೆ ಅವರೆಲ್ಲರಿಗೂ ಶಿವಂ ಸಿಟ್ಟು ತಿಳಿದಿದ್ದರಿಂದ ಸ್ವಲ್ಪ ಭಯ ಇದ್ದೇ ಇತ್ತು. ಇಲ್ಲಿ ನಡೆದ ಅಷ್ಟು ವಿಚಾರವನ್ನು ಆಲಿಸಲು ಪುಣ್ಯಕ್ಕೆ ದಮಯಂತಿ ಮನೆಯಲ್ಲಿ ಇರಲಿಲ್ಲ. ತುಂಬಾ ಹೊತ್ತು ಬಾಲ್ಕನಿಯ ತಣ್ಣನೆಯ ಗಾಳಿಗೆ ಮೈಯೊಡ್ಡಿ ನಿಂತಿದ್ದ ಶಿವಂ ಮನಸ್ಸು ಇಂದು ಯಾಕೋ ಮಂಕಾಗಿತ್ತು. ತನ್ನದಲ್ಲದ ತಪ್ಪಿಗೆ ಶಿಕ್ಷೆ ವಿಧಿಸಿರುವ ತಂದೆ ತಾಯಿಯ ಮೇಲೆ ಇನ್ನಿಲ್ಲದ ಸಿಟ್ಟು ಅವನಿಗೆ. ತನ್ನ ಮುಂದೆ ನಿಂತು ಮಾತನಾಡಲು ಹೆದರುತ್ತಿದ್ದ ಜನ ಇಂದು ಹಿಂದೆಯಿಂದ ಆಡಿಕೊಂಡು ನಗುವಂತಾಗಿದ್ದಾರೆ. ಛೆ, ಎಲ್ಲ ಈ ಧರಣಿಯಿಂದ. ಈಗ ನನ್ನ ರೂಮಿಗೆ ಬಂದಿದ್ದಾಳೆ ಎಂದವನು ತನ್ನ ಸಿಟ್ಟನ್ನು ಕಷ್ಟಪಟ್ಟು ನಿಯಂತ್ರಿಸಿಕೊಂಡವ. ಚಳಿ ಜಾಸ್ತಿ ಆದಾಗ ತನ್ನ ರೂಮಿನ ಒಳಬಂದ. ರೂಮ್ ಕತ್ತಲಾಗಿತ್ತು, ಆದರೆ ಕಿಟಕಿಯಿಂದ ಬೆಳದಿಂಗಳು ಇಡೀ ರೂಮಿನ ತುಂಬ ಪಸರಿಸಿತ್ತು. ಒಳಬಂದ ತನ್ನ ಬೆಡ್ ಕಡೆ ನೋಡಿದ ಶಿವಂಗೆ ತಲೆ ತಿರುಗಿದಂತಾಯಿತು. ಇಡೀ ಹಾಸಿಗೆಗೆ ತನ್ನ ಮೈ ಚೆಲ್ಲಿ ನೆಮ್ಮದಿಯ ನಿದ್ರೆಗೆ ಜಾರಿದಳು ಧರಣಿ. ಹುಣ್ಣಿಮೆಯ ಬೆಳಕು ಅವಳ ಮೈ ಮೇಲೆ ಆವರಿಸಿತ್ತು. ಅವಳುಟ್ಟ ಸೀರೆ ಸರಿದು ನಗ್ನವಾದ ಬಡ ನಡುವು ತನ್ನ ದರ್ಶನ ನೀಡಿತ್ತು. ಬಿಸಿನೆಸ್ನಲ್ಲಿ ನಂಬರ್ 1 ಸ್ಥಾನ ಗಿಟ್ಟಿಸಿಕೊಂಡಿರುವ ಶಿವಂ ಪ್ರೀತಿ ಪ್ರೇಮದಲ್ಲಿ 0. ಕೆಲವು ಹುಡುಗಿಯರು ತಮ್ಮ ನಯನಾಜುಕಿನಿಂದ ಉಡುಗೆ ತೊಡುಗೆಗಳಿಂದ ಶಿವಂನನ್ನು ಮರಳು ಮಾಡಲು ನೋಡಿದರು. ಕ್ಯಾರೆ ಎನ್ನದೆ ತಾನಾಯಿತು ತನ್ನ ಕೆಲಸವಾಯಿತು ಎಂದು ಇದ್ದವನ. ಆದರೆ ಇಂದು ತನ್ನ ಹಾಸಿಗೆ ಮೇಲೆ ಮೈ ಚೆಲ್ಲಿ ಮಲಗಿದ್ದವಳ ನಗ್ನ ನಡುವಿನ ಸೌಂದರ್ಯ ನೋಡಿ, ಯಬ್ಬಾ, ಇದೊಂದು ನೆಟ್ಟಗೆ ಬಿದ್ಕೊಳ್ಳಕ್ಕೂ ಬರಲ್ಲ ಎಂದು ತಕ್ಷಣ ತನ್ನ ದೃಷ್ಟಿ ಬದಲಿಸಿದ ಶಿವಂ ಧರಣಿಯ ಕಾಲ ಬಳಿ ಇದ್ದ ಬೆಡ್ಶೀಟ್ ಅವಳ ಮೇಲೆ ಎಸೆದು ಒಂದು ನಿಟ್ಟುಸಿರು ಹೊರದಬ್ಬಿದ. ಸೀದಾ ಮತ್ತೊಂದು ಕಡೆ ಇದ್ದ ದಿವಾನದ ಮೇಲೆ ಮಲಗಿದ. ತುಂಬಾ ಹೊತ್ತು ನಿದ್ದೆ ಬರದೆ ಒದ್ದಾಡಿದ ಶಿವಂನನ್ನು ಮಧ್ಯರಾತ್ರಿ ನಿದ್ರಾದೇವಿ ಆವರಿಸಿದಳು. ಕೆಲವು ವೇಳೆ ಜೀವನದಲ್ಲಿ ದೊಡ್ಡ ದೊಡ್ಡ ಪಾಠಗಳನ್ನು ದಿಶಾ ತರಹದ ಜನಗಳೇ ಕಲಿಸೋದು. ಮುಂದೊಂದು ದಿನ ಶಿವಂ ಧರಣಿಯ ಮನದ ಮಾತುಗಳಿಗೆ ಕಾಲವೇ ಉತ್ತರ ಕೊಡುವಾಗ
ಸಾಕ್ಷಿಯ ಅವಶ್ಯಕತೆ ಇರುವುದಿಲ್ಲ, ಆದರೆ ಕಾಯುವ ತಾಳ್ಮೆ ಇಬ್ಬರಲ್ಲೂ ಇದೆಯೇ? ಕತೆ ಮುಂದುವರಿಯುವುದು. ಈ ಕತೆ ಬರೆದಿರೋರು ಪಲ್ಲವಿ. ಈ ಕತೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.